ರಗಡ ಮಜ್ಜ ಈಗ ಬರೋದೈತಿ ನೋಡ. ನೋಡು ಬರ್ರಿ. ಈ ಜಾಗದಾಗ ಡಿಸ್ಕಷನ್ ಆಗಿ ಮದುವೆ ಮಾಡಿಕೊಂಡು ಈಗ ನಮ್ಮ ಸಂಸಾರ ಜೀವನ ಸಾಕ್ಸಾಕತ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ಇವತ್ತು ಸಿಗಿ ಹುಣ್ಣಿಮೆ ಐತ್ರಿ. ನಮ್ಮ ಕಡೆ ಸಿಗಿ ಹುಣ್ಣಿಮೆ ಅಂತಂದ್ರೆ ಹೊಲಕ್ಕೆ ಹೋಗಿ ಎಲ್ಲ ಊಟ ಮಾಡ್ತಾರೆ. ಬಟ್ ನಮಗೆ ಟೈಮ್ ಇರಲಿಲ್ಲ ಅಂತ ನಾವು ಹೋಗೋಕ್ಕಾಗಲಿಲ್ಲ. ಆದರೆ ನಮ್ಮ ಅಜ್ಜಿ ಊರಿಗೆ ಹೊಂಟೀವಿ ರೀ. ಅಂದ್ರೆ ಸಂಜೆ ಅವರು ಅಮ್ಮ ಅಂದ್ರೆ ನಮ್ಮ ಅತ್ತಿಯವ್ರ ಅಮ್ಮ ಊರಿಗೆ ಹೊಂಟೀವಿ. ಅಲ್ಲಿ ಯಾವ ಊರು ಅಂತಂದು ನಿಮಗೆಲ್ಲ ತೋರಿಸ್ಕೊತ ನಿಮಗೆಲ್ಲ ಪರಿಚಯ ಮಾಡ್ಕೊತ ಹೋಗ್ತೀನಿ. ಹಾಗೆ ಮತ್ತು ಇನ್ನೊಂದು ಜಾಗಕ್ಕೆ ಹೊಂಟೀವಿ ರೀ. ವಿಶೇಷವಾದ ಜಾಗ ಅದ. ನಿಮ್ಗೆಲ್ಲ ಸರ್ಪ್ರೈಸ್ ಐತ್ರಿ. ತಮ್ಮೆಲ್ಲಾಗೂ ಹಾಕೋಂಗಿಲ್ಲ ನಿಮ್ಗೆ, ಹಂಗೆ ಸರ್ಪ್ರೈಸ್ ಐತಿ. ನಡ್ರಿ ತಡ ಮಾಡೋದು ಬೇಡ, ಹೋಗು ನಡ್ರಿ. ಫುಲ್ಲು ಸರ್ಪ್ರೈಸ್ ಐತಿ ಆ ಲೊಕೇಶನ್. ಯಾಕಂದ್ರೆ ಇಲ್ಲೇ ಆಜು ಬಾಜು ಐತದ. ಸಿಗಿ ಹುಣ್ಣಿಮೆಗೆ ನಮ್ಮ ಅತ್ತಿಯವ್ರ ಕರ್ಚಿಕಾಯಿ ಹೋಳಿಗೆಲ್ಲ ಕೊಟ್ಟು ಕಳ್ಸಾರ. ಇದು ಇನ್ನೊಂದು ಹಳ್ಳಿಗೆ ಪಾರ್ಸಲ್ ಮಾಡ್ಬೇಕೀಗ. ಎಲ್ಲ ತೊಗೊಂಡು ಹೊಂಟೀವಿ. ಏನು ತೊಗೊಂಬರಿ. ಹಾಂ, ಇಷ್ಟೋ ತನಕ ನೀವು ಸರ್ಪ್ರೈಸ್ ಲೊಕೇಶನ್ ಅನ್ನಕತ್ತಿದ್ದು ಇದು ನೋಡ್ರಿ, ಸಂಗೊಳ್ಳಿ ವಾಡೆ. ಇಲ್ಲಿ ನಮ್ಮ ಹೊಸದಾಗಿ ಜಿ ಕನ್ನಡದಿಂದ ಒಂದು ಜಿ ಪವರ್ ಅಂತೇಳಿ ಚಾನಲ್ ಶುರುವಾಗೈತಿ. ಆ ಚಾನಲ್ಗೆ ಹೊಸದಾಗಿ ಹಳ್ಳಿ ಪವರ್ ಅಂತೇಳಿ ಒಂದು ರಿಯಾಲಿಟಿ ಶೋ ಮಾಡಕತ್ತಾರ. ಓನ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಟಾಸ್ಕು ಆ ಥರದ್ದು ಒಂದಿಷ್ಟು ರಿಯಾಲಿಟಿ ಶೋ ಮಾಡಕತ್ತಾರ. ಈಗ ನಾವು ಬಂದೀವ್ರಿ ಸಂಗೊಳ್ಳಿ ಒಳಗೆ ಹಳ್ಳಿ ಪವರ್ ಸೆಟ್ ನೋಡ್ಲಕ್ಕ. ಬರ್ರಿ ಸೆಟ್ ಹೆಂಗೈತಿ ನೋಡ್ಕೊಂಬರೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಸಂಜು ಬಸೆ ಆ್ಯಂಡ್ ಅಕುಲ್ ಬಾಲಾಜಿ. ವಿಶೇಷವಾಗಿ ಇವತ್ತು ನಡೆಯಕತ್ತೈತ್ರಿ ಸಂಗೊಳ್ಳಿ ಒಳಗೆ ಹಳ್ಳಿ ಪವರ್. ನೀ ಶೋ ನೋಡ್ಸಕ್ ಬಂದೇನ? ನಡಿ ಸೆಟ್ ನೋಡಕ್ ಬಂದೀವ್ರಿ ಇವತ್ತು. ವಿಶೇಷವಾಗಿ ನಾವು ಫ್ರೀ ಇದೀವಿ ಅಂತಂದು ಎಲ್ಲ ಕಂಟೆಸ್ಟೆಂಟ್ಗಳ ಜೋಡಿ ಮಾತಾಡ್ಬೇಕು. ಆಮ್ಯಾಗ ಒಂದ್ ರೌಂಡ್ ಹಾಕ್ಬೇಕಂತ ಬಂದೀವಿ. ನಿಮ್ಗೂ ತೋರಿಸ್ತೀವ್ರಿ, ಎಲ್ಲಾನು ತೋರ್ಸಕ್ ಆಗೋದಿಲ್ಲ. ರಗಡ ಮಜ್ಜ ಈಗ ಬರೋದೈತಿ ನೋಡ. ನೋಡು ಬರ್ರಿ. ಹೊರಗಿಂದಷ್ಟು ನೋಡ್ಕೊಂಡ್ಬಿಡ್ರಿ ಸಂಗೊಳ್ಳಿ ವಾಡೆ. ಯಾಕಪ್ಪ ಅಂತಂದ್ರೆ ಒಳಗೆ ಪ್ರೊಸೀಜರು ಆಮೇಲೆ ರಿಸ್ಕ್ ಇರೋದ್ರಿಂದ ಮನೆ ಒಳಗೆ ಅನ್ನೊಂದು ಕ್ಯಾಮ್ರಾ ಪರ್ಸನ್ ಒಳಗಡೆ ಅಲೌಡ್ ಇಲ್ಲ. ನಾವು ಚಾನಲ್ದಾಗ ವರ್ಕ್ ಮಾಡ್ತೀವಿ, ಬಟ್ ನಮಗೂ ಅವಕಾಶ ಇಲ್ಲ. ಯಾಕಪ್ಪ ಅಂದ್ರೆ ಒಳಗಡೆ ಪ್ರೊಸೀಜರ್ ಭಾಳ ಸ್ಟ್ರಿಕ್ ಇರೋದ್ರಿಂದ ಒಳಗಡೆ ಅನ್ನೊಂದು ಪರ್ಸನ್ಗೆ ಎಂಟ್ರಿ ಇಲ್ಲ. ಹೀಗಾಗಿ ಹೊರಗಡೆದಷ್ಟೇ ನಿಮಗೆ ತೋರಿಸೀನಿ. ಬರೀ ಇದೇ ಸಂಗೊಳ್ಳಿ ಒಳಗಡೆ ನಡೆಯಕತ್ತೈತಿ ಹಳ್ಳಿ ಪವರ. ಹಳ್ಳಿ ವಾತಾವರಣ, ಬೆಂಗಳೂರು ಹುಡುಗಿಯರಿಗೆ ಹಳ್ಳಿ ವಾತಾವರಣದೊಳಗೆ ಜೀವನ ಮಾಡೋದು ಹೆಂಗೆ ಏನಂತೇಳಿ ಕಲಿಕೆ ಒಳಗೆ ಹೆಂಗೆ ಕಲಿಸ್ಬೇಕು ಅಂತೇಳಿ ಹಳ್ಳಿ ಪವರ್ ಅನ್ನೋ ರಿಯಾಲಿಟಿ ಶೋ ಇಂದ ತೋರ್ಸಕತ್ತಾರ. ಭಾಳ ಅದ್ಭುತವಾಗಿ ಮೂಡಿ ಬರಾಕತ್ತೈತಿ. ಪ್ರತಿದಿನ ವಾಚ್ ಮಾಡ್ರಿ. ನೋಡಿದ್ರಲ್ರಿ ಸಂಗೊಳ್ಳಿ ವಾಡೆ ಹೆಂಗೆ ರೆಡಿ ಮಾಡ್ಯಾರ ಅಂತೇಳಿ. ಹಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ಕುಲಮಟ್ಟಿ ಒಳಗಡೆ ಊರ ಹೊರಗೆ ನಮ್ಮ ರಗಡ್ ರಶ್ಮಿ, ಪೈಲ್ವಾನ್ ರಶ್ಮಿ ಅವ್ರದ್ದು ಒಂದು ಟಾಸ್ಕ್ ನಡೆಯಕತ್ತಿತ್ತು. ಆ ಟಾಸ್ಕ್ ವೇಳೆ ನಾ ಅಲ್ಲಿ ಗಾಡಿ ತೊಗೊಂಡು ಹೋದಾಗ ಹಂಗೆ ರಗಡ್ ರಶ್ಮಿ ಅವ್ರು ನಮ್ಮ ಕಣ್ಣು ಹಿಡಿದು ಮಾತಾಡಿಸಿದ್ರು. ಟಾಸ್ಕ್ ಶೂಟ್ ನಡೆಯಕತ್ತಿತ್ತು. ಆದರೂ ನಾವು ಮಾತಾಡಿಸಿ ಆಚಾರ ವಿಚಾರ ಎಲ್ಲ ವಿಚಾರಿಸಿ ಬಂದೀವ್ರಿ. ನಮ್ಮ ಊರ ಮಂದಿದ ನಮ್ಮ ಮಂದಿ ನಮ್ಮಿಂಬಲ್ ಒಂದು ಸೆಲ್ಫಿ ತೊಗೊಂಡೋಗ್ಬಿಟ್ರು. ಅವ್ರಿಂಬಲ್ ನಾವು ಒಂದು ಸೆಲ್ಫಿ ತೊಗೊಂಡಿವಿ. ಹಂಗೆ ಅಜ್ಜಿ ಮನೆಗೆ ಬಂದ್ವಿ. ಬರ್ರಿ ಇನ್ನು ಅಜ್ಜಿ ಮನೆಯಾಗ ಏನೇನು ಗದ್ದಲಾಗತ್ತೆ ನೋಡ್ಕೊಂಬರೋಣ. ಇವ್ರ ನೋಡ್ರಿ ಮೈ ಡಾರ್ಲಿಂಗ್, ನನ್ನ ಮೊದಲನೇ ಹೆಂಡತಿ. ಇವತ್ತು ಮೊದಲನೇ ಹೆಂಡತಿ ಭೇಟಿ ಹಾಕಿ ಬಂದಿನಿ ಹಬ್ಬದ ದಿವಸ. ನಮಸ್ಕಾರ ಮಾಡ್ರಿ. ಕರೆ ನಮಸ್ಕಾರ ಮಾಡ್ರಿ. ಮಂದಿ ನೋಡತ್ತಾರ. ಬರ್ರಿ ಬರ್ರಿ. ಒಂದು 2 3 4 5 6 7 8 ಇದ್ದ ಮನೆ ನೋಡ್ರಿ ನಮ್ದು. ನಾವು ಹುಟ್ಟಿ ಬೆಳೆದಿದ್ದೆ. ಬರೀ ತೋರಿಸ್ತೀನಿ. ಆಚೆ ಕಡೆ ಒಂದು ಮನೆ ಐತಿ, ಆಮೇಲೆ ತೋರಿಸ್ತೀನಿ. ಬರ್ರಿ. ಡೈನಿಂಗ್ ಹಾಲ್ ನೋಡ್ರಿ, ಇದು ಡೈನಿಂಗ್ ಹಾಲ್. ಬಟ್ ಡೈನಿಂಗ್ ಇರೋದಿಲ್ರಿ ಮನೆಯಲ್ಲೆಲ್ಲ ತಳ ಕುತ್ಕೊಂಡು ಊಟ ಮಾಡ್ಬೇಕಿಲ್ಲ ನಾವು, ಅದಕ್ಕೆ ಬೀಳ್ತಾವು. ಇದು ಅಡ್ಗೆ ಮನೆ ನೋಡ್ರಿ. ನೋಡ್ರಿ ಹಳ್ಳಿ ಒಳಗ ಅಡ್ಗೆ ಮನಿ ದೊಡ್ಡ ಇರ್ತಾವ. ಸಿಟಿ ಒಳಗ ಇಷ್ಟಿಷ್ಟ ಇರ್ತಾವ, ಸಾಕಾಗೋದಿಲ್ಲ ಅಡ್ಗೆ ಮನಿ.
ನೋಡ್ರಿ ಇಲ್ಲಿ ಹೊಲಿ ಐತಿ. ಇನ್ನೂವರೆಗೂ ಹೊಲಿ ಒಳಗ ಅಡ್ಗೆ ಮಾಡ್ತಾರಲ್ಲ ಫ್ಲಾಶ್ ಇದು ಮಾಡ್ಕೊಳ ನೋಡ್ರಿ. ಇನ್ನೂವರೆಗೂ ಹೊಲಿ ಒಳಗ ಅಡ್ಗೆ ಮಾಡ್ತಾರ ಇಲ್ಲಿ. ಇಲ್ಲಿ ನಡೀತೈತ್ರಿ ಹಿಂಗೆ ಇರ್ಲಿ. ನೋಡ್ರಿ ಗ್ಯಾಸ್ ಕಟ್ಟಿ ಬರ್ರಿ. ದೇವ್ರ ಮನೆ ನಿಮ್ಮ ಮನೆ ಕೆಲವೊಂದು ಮನ್ಯಾಗ ದೇವ್ರ ಮನೆ ಇರೋದಿಲ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಪೂಜಾ ರೂಮ್ ರೀ ಇದೆ, ದೇವ್ರ ಮನೆ. ನೋಡ್ರಿ ಎಷ್ಟು ದೊಡ್ಡದೈತಿ ಮನೆ ಇದೆ. ಇದು ಒಂದು ಬೆಡ್ರೂಮ್ ರೀ. ಅಂದ್ರೆ ಇಲ್ಲಿ ಹಗಲ ತಡಿ ಅಲ್ಲೈತ್ ಸರಿನಿ. ಅಲ್ಲಿಗೆ ಅಳಿಸ್ತೀನಿ. ಸ್ಟೋರೂಮ್ ಅಂತಾರಲ್ರಿ, ಎರಡು ಕಡೆ ಎಲ್ಲ ಹಿಂಗಿರ್ತಾವ ಸ್ಟೋರೂಮ್. ಬ್ಯಾಡ್ರಿ ರಾ ವಿಡಿಯೋ ಇದು ಎಲ್ಲ ಹಿಂಗಿರ್ತೈತ್ರಿ ನಮ್ಮ ಕಡೆ ಸ್ಟೋರೂಮ್. ಮನೆ ಹಿತ್ತಲ್ ನೋಡ್ತೀರೇನು ಯಾರಾದ್ರೆ? ಬರ್ರಿ, ಇದು ನಮ್ಮ ಮನೆ ಹಿತ್ತದ್ರಿ. ಇವ್ರು ನಮ್ಮ ಕಾಕ ನೋಡ್ರಿ. ಏನ್ ಮಾಡತ್ತೀರಿ ಕಾಕ? ದಾನಿ ತಿರೋತು ದನಕ್ರಿ. ಏನ್ ಮಾಡತ್ತೀರಿ? ದನಕ್ ದಾನಿ. ನೋಡ್ರಿ ಇಲ್ಲಿ ನೋಡ್ರಿ, ಇನ್ನೂವರೆಗೂ ಹೊಲ್ಯಾಗ ನೀರು ಕಾಸ್ತಾರು. ಯಾವ್ದು ಗ್ರೀಸರ್ ಇಲ್ಲ, ಸೋಲಾರ್ ಇಲ್ಲ, ಎಲ್ಲ ನ್ಯಾಚುರಲ್. ಹಿಂದ ಹೊಲ ಏನಕ್ಕ? ಎಲ್ಲ ಹೊಲ ನಮ್ ಕಾಕರ್ದ್ರಿ. ಬಾ ನೋಡ್ರಿ ಹೆಂಗೈತಿ ಹೊಲ. ಏನ್ ಹಾಕಿರಿ ಕಾಕ ಈಗ? ಹಾ ರೀ, ಹೊಲ ನೋಡ್ರಿ, ಇದೆಲ್ಲ ನಮ್ಮ ಕಾಕ ಅವ್ರದ್ದು. ಅಷ್ಟು ಅಲ್ಲಿಂದ ಹಿಡ್ದಿಲ್ಲಿ ಮಟ್ಟ ಎಲ್ಲ ಹೊಲ ಐತಿ. ಹೊಲ್ದ ಮಣ್ಣು ಐತ್ರಿ. ಹೊಲ ಮಣ್ಣ ಇರ್ತೈತ್ರಿ. ನಮ್ ಹಿತ್ಲು ಹಿಂಗೈತಿ ನೋಡಕ್ಕ. ನೋಡ್ರಿ ಇಷ್ಟೆಲ್ಲ ಐತಿ, ಮಸ್ತ್ ಐತಿ. ನಾ ಅಕ್ಕಡ್ ಮನಿ ತೋರಿಸ್ತೀನಿ ಬರ್ರಿ. ಲೈಟ್ ಇಲ್ರಿ ಇವತ್ತು, ಹಂಗಾಗಿ ಕತ್ಲ ಕಾಣತೈತಿ. ಕ್ಷಮೆ ಇರ್ಲಿ, ಟಾರ್ಚ್ ಇಟ್ಟಿಗೆ ಅದಕ್ಕ ಬೆಳ್ಳಕ್ ಕಾಣ್ಲಿ ಅಂತಂದ. ಈ ಮನಿ ಯಾಳ್ ಮನುಷ್ಯ ನೋಡ್ರಿ, ದತ್ತು ತಗೊಂಡಿವನು. ನಮ್ ತಮ್ಮಾರಿ ಮತ್ತ ಇವ್ರ ನಮ್ ಕಾಕು ಅವ್ರಿ. ಇವ್ರ ಇವ್ರು ನಮ್ ಸ್ವಸ್ಥ್ಯಾರ್ರಿ. ನಮ್ ತಂಗ್ಯಾರ್ ನೋಡ್ರಿ, ಇಲ್ಲಿ 1 2 3 4 ಮಂದಿ ಇನ್ನೊಬ್ಬಕ್ಕೆ ತುಮಕೂರು ಹೋಗ್ಯಾಡ್ರಿ. ನಮ್ ತಂಗ್ಯಾರ ಇವ್ರ. ಹಾಯ್ ಮಾಡ್ರವ. ಇನ್ನೊಬ್ಬನ್ ತಮ್ಮದನ್ರಿ ಮಾಂತು. ಬಾಯ್ಲಿ ಏ ಬಾರ ಪಟ್ ಅಂತದ. ಏ ಬಾರ ನೋಡ್ರಿ, ನಮ್ ತಮ್ಮಾರಿ ನಮ್ ತಮ್ಮನ ಮನಿ ನೋಡಕ್ ಹೋಗೋಣ ಬರ್ರಿ. ಈಗ ನಾವು ಹೊಂಟಿದ ಮನಿ ಹೆಂಗಪ್ಪ ಅಂದ್ರೆ, ನಾ ಹುಟ್ಟಿ ಬೆಳೆದಿದ್ದ ಮನಿ, ನನ್ನ ಎತ್ತಿ ಆಡ್ಸಿದಂಥ ಮನಿ ಇಲ್ಲೇ ಐತಿ ನೋಡ್ರಿ. ಹಂಗ ನೀವು ಈ ಮನಿ ಇದ್ರಾಗ ತಾಯಿಯ ಕರುಳು ಅಂತಂದು ವಿಡಿಯೋ ಮಾಡಿದ್ವಿ ರೀ ನಾವು. ಆ ವಿಡಿಯೋದಾಗಿ ಇದೇ ಮನಿ ತಗೊಂಡಿದ್ದೆ. ಬಟ್ ಒಳಗಡೆ ಎಲ್ಲ ನೀವು ನೋಡಿರ್ಲಿಲ್ಲ. ಬರ್ರಿ, ಈಗ ಮಸ್ತ್ ಶಾರ್ಟ್ ಎಲ್ಲ ಸಿಗ್ತಾವ ಈ ಮನ್ಯಾಗ. ಬಾರಿ ನೋಡಿ ಬರ್ರಿ ನೀವು. ಲೈಟ್ ಹಾಕ. ಈಕಿ ಒಬ್ಬಕಿ ತಂಗಿರಿ. ತಂಗಿ ಆರಾಮಿದ್ದೀರಿ? ಇದು ಆ ಮನಿಗಿಂತ ಮುಂಚೆ ಈ ಮನಿ ನೋಡ್ರಿ ಹಳಿದ್ರಿ. ಇದ ರೀಸೆಂಟ್ಲಿ ಕಟ್ಟಾರಿ ಆ ಮನಿ. ಒಂದು 10 ವರ್ಷ ಆಗಿರ್ಬೋದು. ಇದು ಭಾಳ ಹಳಿ ಮನಿ ಇದೆ. ಎಷ್ಟು ವರ್ಷದ ಮನಿ ಇದು? ಅಜ್ಜ ಒಂದು 20 50-60 ವರ್ಷದ ಮನಿ ಅಂತ್ರಿ. ಇಲ್ಲಿ ನೋಡ್ಬೋದು ನೋಡ್ರಿ ನೀವೆಲ್ಲ ಹಳಿ ಕನ್ನಡಿ ಎಲ್ಲ ಎಷ್ಟ್ ಚಂದ. ಈಗ ಹುಡುಕಿದ್ರು ಸಿಗೋದಿಲ್ಲ ಇವೆಲ್ಲ, ಅಷ್ಟ್ ಚಂದ ಅದಾವ. ತೊಟ್ಲ ಇದು ತಾಯಿ ಕರಳ ಒಳಗ ಒಂದ್ ಶಾರ್ಟ್ ತಗೊಂಡಿದ್ವಿ. ತೊಟ್ಲ ಈ ಮನಿಗೆ ಯಾರೋ ಹೊಸ ಒಬ್ಬನ್ ಬಂದಾನೀಗ. ಯಾರಿವ? ಬರ್ರಿ ಒಳಗ್ ಬರ್ರಿ. ಊಟ ಮಾಡಿ ನೋಡ್ರಿ. ಮಾಡ್ತೀವ್ರಿ. ಲೈಟ್ ಎಲ್ಲೈತ್ರಿ? ನೋಡ್ರಿ, ಇದು ತಾಯಿ ಕರಳದಾಗೆಲ್ಲ ಸಂಜೆವರೆಗೆ ಊಟ ಮಾಡ್ಸೋದೆಲ್ಲ ಇಲ್ಲೇ ತಗೊಂಡಿದ್ವಿ. ಶಾರ್ಟ್ ಭಾಳ ಚಂದ ಬಂದಿದ್ವಲ್ಲ ನೋಡ್ರಿ. ಇನ್ನು 50-60 ವರ್ಷದ ಹಿಂದಿನ ಮನೆ ಅಂದ್ರೆ ಇನ್ನು ಹೆಂಗೆ ಗಟ್ಟಿ ಮುಟ್ಟಾಗಿ ಹೆಂಗೈತಿ. ಡೈನಿಂಗ್ ಹಾಲ್ ನೋಡ್ರಿ, ಇದೆಲ್ಲ ಡೈನಿಂಗ್ ಹಾಲ್. ಕಿಚನ್
ಹೆಣ್ಮಕ್ಳಾದಂಥ ಅಡುಗೆ ಮನೆ. ಹೆಣ್ಮಕ್ಳ ಇರುವಂಥ ತುಂಬ ಸಮಯ ಎಲ್ಲಿ ಅಂತಂದರೆ ಅದು ಅಡುಗೆ ಮನೆ. ನೋಡ್ರಿ ಎಷ್ಟು ಹಳಿದೈತೆ ಮನಿ ಎಲ್ಲ. ಇದು ಕಿಟಕಿಗಳು ಸಿಗ್ತಾವ ನಿಂಗೆ ಇಂತ ನೋಡಕ್ಕೀಗ. ನಮ್ಮ ಮನ್ಯಾಗ ಅದಾವ ನಾವು ಹಳ್ಳಿ ಮನೆ ನೋಡಿ ಈಗ ಅಂಥವು ಸಿಗೋದು ಇಲ್ಲಿಗ. ಕೆಲವೊಂದು ಹಳಿ ಮನೆ ಇದ್ದಾಗ ಸಿಗ್ತಾವ. ಇದು ಯಾವ್ದು ಹೊಸ ಪಿಗರ್ ಬಂದೈತೆ ಮನೆಗಿದೆ. ಇದೊಂದು ಪೂಜಾ ರೂಮ್ ರೀ. ನೋಡ್ರಲ್ರಿ ಇವ್ರು ನಮ್ಮ ಕಾಕು ಇವ್ರೆ. ಬಾಯ್ ನೋಡ್ರಿ ನಮ್ಮ ಕಾಕು ಎಲ್ಲ ಹಂಸನ್ ಮಾಡತ್ತಾರ. ಸಗಣಿ ಎಲ್ಲ ಬೆಳೆಯತ್ತಾರ ಅವ್ರೆ. ದಿನನಿತ್ಯ ಡ್ಯೂಟಿ ಅಂತಂದ್ರೆ ಸಗಣಿ ಬೆಳೆಯೋ ಕೆಲಸ. ನಡಿ ಹಿಂಗ ಬಾ. ನೋಡ್ರಿ ಇಲ್ಲೊಂದು ಹಿತ್ತಲೈತಿ. ಈ ಹಿತ್ತಲಿಂದ ಹಿಂಗ ಹೋದ್ರ ಆ ಹಿತ್ಲು ಬರ್ತೈತಿ, ಆ ಮುಚ್ಚಿ ಬಾಗ್ಲು ಬರ್ತೈತಿ. ಇದೆಲ್ಲ ಹೊಲ ನಮ್ದು ಕಾಕ ಅವ್ರದ್ದು ನೋಡ್ರಿ. ಇದೆಲ್ಲ ಸಂಜು ಅವ್ರದಲ್ರಿ, ಮತ್ತೆ ತಿಳ್ಕೊಬೇಡ್ರಿ ಸಂಜು ಅವ್ರದಂತಂದ. ಹಾ ಮತ್ತೆ ಇಲ್ಲಿ ಬಂದ್ವಿ ನೋಡ್ರಿ. ಇಷ್ಟ ಐತ್ರಿ ಇದು. ಆಮ್ಯಾಗ ಅಲ್ಲೊಂದು ಮಠಕ್ಕೆ ಕರ್ಕೊಂಡು ಹೋಗ್ತೀವಿ ನಿಮ್ಗೆ. ನಡ್ರಿ ಅಲ್ಲೂ ಹೋಗೋಣ. ಎಲ್ಲರೂ ಕಣಕಣದಕ್ಕೆ ನಾವು ಬಟ್ಟಾಕೆ ಪಲ್ಟ ತಿಂತೀವಿ. ನೋಡ್ರಿ ಗಿಡ ಅಂತಾರ್ರಿ ಹೋಗ್ದ. ಇದಕ್ಕೇನಂತಾರ ನಂಗೂ ಗೊತ್ತಿಲ್ಲ. ಏನಂತಾರ ಅವಕ್ಕ ನೇಗ್ಲ ನೋಡ್ರಿ. ತಪ್ಪಾಗಿದ್ರೆ ಕಮೆಂಟ್ ಮಾಡಿ. ಪಕ್ಕ ನೇಗ್ಲ ಅವ ನೋಡ್ರಿ. ನಾ ಇವತ್ತು ಬಂದೀವ್ರಿ ನಮ್ಮ ಹುಟ್ಟಿ ಬೆಳೆದಂಥ ಊರು. ನಾ ಹುಟ್ಟಿ ಬೆಳೆದಂಥ ಊರು ಚೆನ್ನಮ್ಮನ ಕಿತ್ತೂರು ತಾಲೂಕು ಕುಲಮಟ್ಟಿ ಗ್ರಾಮ. ಈ ಧರ್ಮಪತ್ನಿ ಬಾಯಿಲೆ ಹಂಗಲ್ಲ ಶಿರಸರು. ಈ ಜಾಗ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಖುಷಿ ಕೊಡತ್ತೆ ನನಗೆ. ಒನ್ ಟೈಮ್ ಖುಷಿ ಆಗತ್ತೆ, ಒನ್ ಟೈಮ್ ಬೇಜಾರಾಗತ್ತೆ. ಯಾಕಪ್ಪ ಅಂದ್ರೆ ಹುಟ್ಟಿ ಬೆಳೆದಿದ್ದಂಥ ಊರು. ಈ ಒಂದು ಪ್ಲೇಸ್ ಒಳಗೆ ಈಗೇನು ಸದ್ಯಕ್ಕೆ ನೀವು ಹಿಂದೆ ಬ್ಯಾಕ್ಗ್ರೌಂಡ್ ನೋಡತ್ತೀರಲ್ಲ ಗುಡಿ, ಅದು ನಮ್ಮ ಅಜ್ಜ ಅಂದರೆ ನಮ್ಮ ತಾಯಿಯವರ ತಂದೆಯವರು ಸ್ವತಃ ಅವರೇ ಶ್ರಮದಿಂದ ಕಟ್ಟಿದಂಥ ಗುಡಿ. ಇದು ಮುರುಗೋಡದ ನಡೆದಾಡುವ ದೇವರು ಶ್ರೀ ಮಹಾಂತ ಶಿವಯೋಗೇಶ್ವರ ಮಠ. ಅವರೇ ನಮಗೆ ನೆನಪಿಗೆ ಇರಲಿ ಅಂಥೇಳಿ ಅವರು ಹೊಲದೊಳಗೆ ಕಟ್ಕೊಂಡಂಥ ಮಠ ಇದು. ಅದಾದಮೇಲೆ 2012 ಅಜ್ಜ ತೀರ್ಕೊಂಡಿದ್ದ 11 23/4/2011. ಹಾಂ 2011 ನಮ್ಮ ಅಜ್ಜ ಎಲ್ಲ ನಮ್ಮ ಅಜ್ಜ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವರ ನೆನಪಿಗೋಸ್ಕರ ನಾವೊಂದು ಸಮಾಧಿ ಮಾಡ್ಕೊಂಡೀವಿ. ಇದಿಷ್ಟೈತೆ ನಮ್ಮ ಈ ಒಂದು ಹೊಲದಾಗ. ಅಗಳೇನು ಮನೆಗಳು ನೋಡಿದ್ರಲ್ಲ ಅವ್ರು ನಮ್ಮ ದೊಡ್ಡ ಮಾವಂದು ಸಣ್ಣ ಮಾವಂದು. ಸದ್ಯಕ್ಕೆ ಇದು ನಮ್ಮ ಅಜ್ಜ ಆಗಿದ್ದ. ನಮ್ಮ ಅಜ್ಜ ನೆನಪಿಗೋಸ್ಕರ ಇಟ್ಟಿವಿ ಇದನ್ನು. ಅದಾದಮೇಲೆ ಇಲ್ಲೇನು ನೋಡಾಕತ್ತಿರಲ್ಲ, ಇದು ಮೊದಲು ನಮ್ಮ ಅಜ್ಜ ಅವರು ಮಠ ಕಟ್ಟಿದಾದ್ಮೇಲೆ ಇದರ ಉದ್ಘಾಟನಾ ಇದ್ರದ ಸಮಾರಂಭ ಇದ್ದಾಗ 3-4 ವರ್ಷ ಅವ್ರ ಕೈಲಾದಷ್ಟು ಅಂದರೆ ಅವ್ರಿಗೆ ಸಂಬಂಧಪಟ್ಟಂಥ MLAಗಳು MP ಗಳು ರಾಜಕಾರಣಿಗಳು ಎಷ್ಟು ಜನ ಫ್ರೆಂಡ್ಶಿಪ್ ಇದ್ದರು ಅವರೆಲ್ಲ ಇವ್ರ ಜೊತೆಗೆ ಇರುವಂತಹ ಟೈಮ್ದೊಳಗೆ 3-4 ವರ್ಷ ಸತತವಾಗಿ ಸಾಮೂಹಿಕ ವಿವಾಹ ಮಾಡ್ತಾರೆ. ಈ ಒಂದು ಸಣ್ಣ ಹಳ್ಳಿ ಒಳಗೆ ಅವ್ರ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಮೂಹಿಕ ವಿವಾಹಗಳು ಆಗ್ಯಾವ. ಅವಾಗ ನನಗೂ ಅಷ್ಟೊಂದು ತಿಳ್ಕೊಳ್ಕಿರ್ಲಿಲ್ಲ. ಬಟ್ ನಾವೆಲ್ಲ ಬ್ಯಾಂಡ್ ಕಂಪ್ನಿ ಒಳಗೆ ಇದ್ನಿಲ್ಲ ಅವಾಗೆಲ್ಲ ಇಲ್ಲಿ ಸಾಮೂಹಿಕ ವಿವಾಹ ಜಾತ್ರೆ ಇದ್ದಾಗೆಲ್ಲ ನಮ್ಮ ಅಪ್ಪಾಜಿಯವರು ಬ್ಯಾಂಡ್ ಕಂಪ್ನಿ ಕರ್ಕೊಂಡ್ಬಂದಾಗ ನಮಗೆ ಅನುಭವ ಇತ್ತು. ಅದೊಂದು ಫೋಟೋ ಐತಿ.
ನನ್ನ ಕಡೆ ಇತ್ತು ಅಂತಂದ್ರೆ ಈ ಒಂದು ಲಾಗ್ ಒಳಗೆ ಹಾಕ್ತೀನಿ ಅದನ್ನು ಖಂಡಿತವಾಗಲೂ ಫೋಟೋ. ಸೈಡ್ ಬರ್ತೈತಿ. ಖಂಡಿತವಾಗಲೂ ಆ ಫೋಟೋ ಟ್ರೈ ಮಾಡ್ತೀನಿ. ಇಷ್ಟು ನೆನಪು. ಆಮೇಲೆ ಈಗ ಸದ್ಯಕ್ಕಂತಿ ನಮ್ಮ ಅಜ್ಜ ಬಿಟ್ಟು ಹೋದ್ಮೇಲೆ ಈಗ ಅದನ್ನೆಲ್ಲ ನಮ್ಮ ದೊಡ್ಡ ಮಾವ ಸಣ್ಣ ಮಾವ ಅವ್ರ ಮಕ್ಕಳು ಇವಾಗ ನೋಡ್ದೆ ಇವ ಸಣ್ಣ ಮಾವನ ಮಗ ಇವರೆಲ್ಲ ನಡೆಸ್ಕೊಂಡು ಹೊಂಟಾರೆ ಅವ್ರನ್ನೆಲ್ಲ. ಈಗೆಲ್ಲ ಸದ್ಯಕ್ಕೆ ಅವ್ರ ಕೈ ಆಗೈತಿ. ನಾವು ನೆನಪಾದಾಗ ನಾ ಫ್ರೀ ಟೈಮ್ದಾಗ ಬಂದು ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ಮಟ್ಟ ನಾ ಇಲ್ಲಿ ಟೈಮ್ ಪಾಸ್ ಮಾಡಿ ಹೋಗ್ತೀನಿ. ಅದಕ್ಕೆ ಉದಾಹರಣೆ 3 ವರ್ಷದಿಂದ ನನಗೆ ಹೆಂಡತಿ ಗೊತ್ತಿರಲಿಲ್ಲ. ಈ ಒಂದು ಪ್ಲೇಸ್ ನಿಮ್ಗೆ ಇವತ್ತು ಗುಟ್ಟು ಹೇಳಾಕತ್ತೀನಿ. ನಾನು ನನ್ನ ಧರ್ಮಪತ್ನಿ 3 ವರ್ಷದಿಂದ ಮದುವೆ ಆದವಲ್ಲ, ಆ ಮದುವೆ ಕೂಡುವಂಥ ಸಮಾರಂಭ ಅಂದರೆ ಏನಂತಾರೆ ಸಿಚುವೇಶನ್, ಆ ಮದುವೆಗೆ ಟೈಮ್ ಕೂಡಿ ಬಂದಿದ್ದ ಇದೇ ಜಾಗದಿಂದ. ಈ ಜಾಗದಾಗ ಡಿಸ್ಕಷನ್ ಆಗಿ ಮದುವೆ ಮಾಡಿಕೊಂಡು ಈಗ ನಮ್ಮ ಸಂಸಾರ ಜೀವನ ಸಾಕ್ಸಾಕತ್ತೀವಿ. ಅದಕ್ಕೆ ನಮ್ಮ ಅಜ್ಜನ ಜಾಗನೂ ಸಾಕ್ಷಿ. ನಮ್ಮ ಅಜ್ಜನ ನೇತೃತ್ವದಾಗ ಮದುವೆ ಆಗ್ಯದ ನಾ ತಿಳ್ಕೊಂಡೀನಿ. ಮಾತಾಡ ಇಷ್ಟೆಲ್ಲ ಐತೆ ನೋಡ್ರಿ ಹಳ್ಳಿ ವಾತಾವರಣ. ನಮಗೂ ಮುಂಚೆ ಇದೆಲ್ಲ ಗೊತ್ತಿರಲಿಲ್ಲ. ಸಂಜೋರಿಗೆ ಮದುವೆ ಆಗಿ ಬಂದಾಗ ಎಲ್ಲ ಹಳ್ಳಿ ವಾತಾವರಣ ಆಗಲಿ ಮತ್ತು ಆಮ್ಯಾಗ ಕುಟುಂಬ ಆಗಲಿ ಎಲ್ಲ ಒಂದು ಚಲೋ ಎಲ್ಲ ಸಿಕ್ಕಿತ್ತು ನಮ್ಮ ಮನ್ಯಾಗ. ನಾವೆಲ್ಲ ಸಿಕ್ಕಿದ್ದು ನಮ್ಮ ಪುಣ್ಯ. ಇದೆಲ್ಲ ನೋಡಿದ್ದು ನಿಮಗೂ ಖುಷಿ ಆಗೈತಿ. ಇಷ್ಟೊತ್ತು ತನಕ ನೀವೇ ನೋಡತ್ತೀರಿ, ಅದಕ್ಕೂ ನನಗೂ ಖುಷಿ ಆಗೈತಿ. ಇದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇಲ್ಲಿವರೆಗೂ ಯಾರೇ ನಮ್ಮ ವ್ಲಾಗ್ ನೋಡಿರಲ್ಲ ಅವರಿಗೆಲ್ಲ ಹೃದಯಪೂರ್ವಕ ತುಂಬ 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 ಧನ್ಯವಾದಗಳು. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಬಾಯ್ ಬಾಯ್. ಥ್ಯಾಂಕ್ ಯು.